ಡ್ಯಾಡ್ ಹೌ ಸರ್ಪ್ರೈಸಿಂಗ್. ಯಾವಾಗ ಬಂದ್ರಿ? ಒಳಗ್ ಬಾ. 16ನೇ ವಯಸ್ಸಲ್ಲೇ ಈ ಮಹಾನಗರಕ್ಕೆ ಬಂದಿದ್ ನಾನು. ನೋ ಪ್ರೊಲಾಗ್ ಡ್ಯಾಡಿ ಪ್ಲೀಸ್, ಇಟ್ಸ್ ಬೋರಿಂಗ್. ಇದು ನಾನು ಸಾಕಷ್ಟು ಸಲ ಕೇಳಿದ್ದೀನಲ್ವಾ. ವಾಟ್ ಕೆನ್ ಐ ಡೂ ಫಾರ್ ಯು? ಅದನ್ನ ಹೇಳಿ. ಆನಿ, ಇಟ್ಸ್ ನಾಟ್ ಗುಡ್. ಪ್ಲೀಸ್ ವೇಟ್. ನಾನು ಹೇಳೋದನ್ನ ನೀನ್ ಕೇಳಲೇಬೇಕು. ಡೋಂಟ್ ಬಿ ಸೋ ಇಂಟಾಲರೇಬಲ್. ಗಾಶ್. ನಿನ್ ಯಾವ ಆಸೆಗೂ ನಾನು ಯಾವತ್ತೂ ಅಡ್ಡ ಬಂದಿಲ್ಲ. ನಿನ್ಗೆ ಯಾವತ್ತೂ ನಾನು ಬೈದೂ ಇಲ್ಲ. ನೀ ಇಷ್ಟಪಟ್ಟಂತೆ JNUಗ್ ಸೇರಿಸ್ತೆ. ನೀನು ಓದು ಮುಗಿಸಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡು ಇಲ್ಲೇ ಸೆಟ್ಲ್ ಆದಾಗ ನಾನ್ ತುಂಬಾ ಖುಷಿ ಪಟ್ಟೆ. ಇನ್ನಿರಷ್ಟು ದಿನ ಆರಾಮಾಗಿ ಬದುಕ್ಬೇಕು ಅಂತ VRS ತಗೊಂಡು ಡೆಲ್ಲಿ ಜೀವನ ಸಾಕಾಗಿ ಊರಿಗೆ ಹೊರಟೋದೆ. ಆದ್ರೆ ಎಲ್ರೂ ನಿನ್ ಬಗ್ಗೆ ಹೇಳ್ತಿರೋದನ್ನ ಕೇಳಿದ್ರೆ ಡ್ಯಾಡಿ ನಾನು ಐ ಆಮ್ ಗೆಟಿಂಗ್ ಓಲ್ಡ್ ನ್ಯಾನಿ. ಐ ವಿಶ್ ಟು ಸ್ಪೆಂಡ್ ಮೈ ಆಫ್ಟರ್ ಇಯರ್ಸ್ ಇನ್ ಪೀಸ್. ನಾನು ಹೇಳೋದನ್ನ ಸ್ವಲ್ಪ ಕೇಳು. ಎಲ್ಲಾನು ಮರ್ತು ಬಿಟ್ಟು ಆ ಮನಸ್ಸನ್ನ ದೇವ್ರಿಗೆ ಕೊಟ್ರೆ ಅದಕ್ಕಿಂತ I am the light of the world. Anyone who follows me will never walk in the darkness, but will have the light of life. Hallelujah! 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 Praise the Lord! Now let us bless each other. ಒಂದು ಧ್ಯಾನ ಕೇಂದ್ರದಲ್ಲಿ ನಿಂತ್ಕೊಂಡು ಪರಿಶುದ್ಧ ಆತ್ಮದ ನೇರವಾದ ಆಶೀರ್ವಾದದಿಂದ ಹಾಡ್ ಹಾಡಿ ಪ್ರಾರ್ಥಿಸಿ ಮದ್ವೆ ಮಾಡ್ಕೋಬೇಕು ಅನ್ನೋದು ನನ್ನ ಆಸೆ. ಐ ಡೋಂಟ್ ಬಿಲೀವ್ ಇನ್ ಮ್ಯಾರೇಜ್. ನಾನ್ ಮಾತ್ರ ಅಲ್ಲ, ನಾನ್ ಸ್ಟಡಿ ಮಾಡಿರೋ JNU ಅಲ್ಲಿ ತುಂಬಾ ಜನ ಮ್ಯಾರೇಜ್ ನ ಬಿಲೀವ್ ಮಾಡಲ್ಲ. ಬಟ್ ಐ ಲವ್ ಯು ವೆರಿ ಮಚ್ ಸ್ಯಾಮ್ಯುಯಲ್. ಐ ವಿಶ್ ಟು ಶೇರ್ ಮೈ ಲವ್ ಅಂಡ್ ಲೈಫ್ ವಿತ್ ಯು ಬಿಕಾಸ್ ಯು ಆರ್ ಸಿಂಗರ್ ಅಂಡ್ ಡ್ಯಾನ್ಸರ್. ಸ್ಯಾಮ್ ಕೇಳಿಲಿ, ನಿನ್ ಸಾಂಗು ಡ್ಯಾನ್ಸು ನನಗ್ ತುಂಬಾನೇ ಇಷ್ಟ ಆಯ್ತು. ಐ ಆಮ್ ಸೀಯಿಂಗ್ ಅಬ್ಸಲ್ಯೂಟ್ ಪೀಸ್ ಇನ್ ಯು, ಮ್ಯೂಸಿಕ್ ಅಂಡ್ ಡ್ಯಾನ್ಸ್. ಆಕ್ಚುಲಿ ನಾನು ಈ ಮೆಡಿಟೇಷನ್ಗೋಸ್ಕರ ಪುಣೆಯಲ್ಲಿ ರಜನಿ ಆಶ್ರಮಕ್ಕೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಡ್ಯಾನ್ಸ್ ಅಂಡ್ ಸಾಂಗ್ ಪಬ್ಬಲ್ ರೆಗ್ಯುಲರ್ ಆಗಿ ಮಾಡಿದ್ದೀನಿ. ಐ ಲೈಕ್ ದಟ್ ವೆರಿ ಮಚ್. ಬೇಸಿಕಲಿ ಬೋತ್ ಆಫ್ ವೀಸ್ ಸೇಮ್, ಎಲ್ಲ ಒಂದೇನೆ, ಸ್ವಲ್ಪ ಸ್ವಲ್ಪ ಡಿಫರೆನ್ಸ್. ಸೊ ಸ್ಯಾಮ್ಯುಯಲ್, I invite you to create an unmarried adventurous family. ಯು ಮೀನ್ ಒಂದು ಅವಿವಾಹಿತ ಸಾಹಸಿ ಕುಟುಂಬ? ಮದ್ವೆ ಅಂತ ಮಾಡ್ಕೊಳ್ದೆ ಒಟ್ಟಿಗೆ ಜೀವನ ಮಾಡ್ಬೇಕಾ? ಅಡ್ವೆಂಚರಸ್ ಆಗಿ? Yes. ಐ ಕಾಂಟ್ ಆನಿ, ಐ ಕಾಂಟ್. ಇದು ನನ್ನ ಆತ್ಮದ ಸಮಸ್ಯೆ. ಕೋಲ್ ಆಫ್ ಮೈ ಸೋಲ್. ಪರಿಶುದ್ಧ ಆತ್ಮರ ನೇರವಾದ ಆಶೀರ್ವಾದದಿಂದ ಹಾಡನ್ನ ಹಾಡಿ ಪ್ರಾರ್ಥನೆ ಮಾಡಿ. Samuel? ನಾನು ಆನಿಗೋಸ್ಕರ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಆನಿಗೆ ಖಂಡಿತವಾಗಿ ಮನಸ್ಸು ಬದಲಾಗುತ್ತೆ ಅನ್ನೋದೇ ನನ್ನ ಬಲವಾದ ನಂಬಿಕೆ. Don't worry, Samuel. ದೇವರು ನನ್ನ ಈ ಹಾರ್ಟ್ ಬದಲಾಯಿಸೋಕೆ ನಾನ್ ನನ್ನ ಹಾರ್ಟ್ನ ಯಾವಾಗ್ಲೂ ಓಪನ್ ಆಗೇ ಇಟ್ಟಿರ್ತೀನಿ. Praise the Lord! Hallelujah! Praise the Lord! Hallelujah! Praise the Lord! ನಮ್ಮ ಕ್ರಿಸ್ಟಿ ಡೆಲ್ಲಿಯಲ್ಲಿರೋದ್ರಿಂದ ನನಗೆ ಈಗ ವಿಷಯ ಗೊತ್ತಾಯ್ತು. ಸ್ಯಾಮ್ಯುಯಲ್ನ ಹುಡುಗಿ ಜೊತೆ ಅವನು ಎಲ್ಲೆಲ್ಲ ನೋಡಿದಾನಂತೆ. ಅವಳೇನೋ ಕೆಳಮಂತಂದವಳಂತೆ. ಕುಟುಂಬನೂ ಚೆನ್ನಾಗಿಲ್ಲ, ಅವರ ಹಿನ್ನೆಲೆನೂ ಚೆನ್ನಾಗಿಲ್ವಂತೆ. ಅವ್ರ ತಾಯಿ ಕಡೆಯವರು ಕಡಿಮೆ ಜಾತಿಯವರು ಅಂತ ನನಗೆ ವಿಷಯ ಬಂದಿದೆ. ಏನೇ ಆದರೂ ಕರಿಸ್ಮೆಟಿಕ್ ಮತ್ತು ಧ್ಯಾನ ಅಂತ ಹೇಳ್ಕೊಂಡು ಇವನು ನಮ್ಮನ್ನೆಲ್ಲ ಮೂರ್ಖ ಮಾಡಿಬಿಟ್ಟಿದ್ದಾನೆ. ಎಷ್ಟು ಒಳ್ಳೆ ಕುಟುಂಬದಿಂದ ಹುಡುಗಿನ ಕೊಡೋದಕ್ಕೆ ತಯಾರಾಗಿದ್ದಾರೆ. ಎಷ್ಟೆಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿಯ ಹೆಣ್ಮಕ್ಳಿದ್ದಾರೆ, ಬೇರೆ ಯಾರು ಸಿಗ್ಲಿಲ್ವಾ ಇವನ್ಗೆ? ಅವಳನ್ನ ನೋಡಿದ್ರೆ ಸಾಕು ನೀವು ಹೀಗೆಲ್ಲ ಮಾತಾಡಲ್ಲ, ಒಳ್ಳೆ ರಾಣಿ ಇದ್ದಂಗೆ ಇದ್ದಾಳಂತ ಕ್ರಿಸ್ಟಿನ್ ನನ್ನ ಹತ್ರ ಹೇಳ್ದ. ಮುತ್ತಾಬಾಯ್, ಹಾಗಾದ್ರೆ ನೀನೇ ಹೋಗೋಳ್ಳ ಕಟ್ಕೋ. ರಾಣಿ ಅಂತ ರಾಣಿ. ಇಲ್ಲಿ ಸುತ್ತಮುತ್ತ ನಾವು ಎ ಕ್ಲಾಸ್ ಕುಟುಂಬ ಅಂತ ಅನ್ಸ್ಕೊಂಡಿದ್ದೀವಿ. 150 ಎಕರೆ ರಬ್ಬರ್ ತೋಟ ಇರೋವಂಥ ಹುಡುಗನ್ನ ಡೆಲ್ಲಿನಲ್ಲಿ ಯಾವ್ದಾವ್ದೋ ಹುಡುಗನ ಜೊತೆಗೆ ಯಾವ್ದಾವ್ದೋ ಹೋಟ್ಲಲ್ಲಿ ಸುತ್ತಾಡ್ತಾ ಇರೋಳಿಗೆ ನಮ್ಮ ಕುಟುಂಬದಲ್ಲಿ ಹುಟ್ಟಿರೋ ಹುಡುಗನ್ಗೆ ಕೊಡಕ್ ಸಾಧ್ಯನೇ ಇಲ್ಲ. ನಾಳೆನೇ ಡೆಲ್ಲಿಗೆ 3 ಟಿಕೆಟ್ ಬುಕ್ ಮಾಡ್ರಿ. ಈಗಿಂದೀಗ್ಲೇ ಅವನ್ನ ಹಿಡಿದು ಕೈ ಕಾಲು ಕಟ್ಟಿ ಎತ್ತು ಹಾಕೊಂಬರೋಣ. ನಮ್ಮ ಮಾರ್ಕು ಅಲ್ಲೇ ಇದ್ದಾನಲ್ಲ, ಕೂತಿದ್ದಾನಲ್ಲ MP ಆಗಿ, ಅವನ್ನ ಹೋಗಿ ಭೇಟಿ ಆಗೋಣ.
ಹಲೋ ಹಲೋ ಹಾ ನನ್ನ ಮನೆಯವರು ನನ್ನ ಹಿಡ್ಕೊಂಡು ಹೋಗಕ್ಕೆ ಬರ್ತಿದ್ದಾರೆ ಅಂತ ನಿನ್ನೆ ರಾತ್ರಿ ಧ್ಯಾನ ಮಾಡ್ಬೇಕಾದ್ರೆ ಪರಿಶುದ್ಧಾತ್ಮ ಬಂದು ದರ್ಶನ ಕೊಟ್ರು. ಡೆಲ್ಲಿಯಲ್ಲಿರೋ ಒಬ್ಬ ಕೆಟ್ಟ ಸೈತಾನ್ ಅವ್ರಿಗೆ ಸಹಾಯ ಮಾಡ್ತಿದ್ದಾನಂತೆ. ಆನಿ, ನೀನೇನು ಹೆದರ್ಕೋಬೇಡ. ನಾವಿಬ್ರು ಓಡೋಗ್ತಿದ್ದೀವಿ. ಪ್ರೈಸ್ ದ ಲಾರ್ಡ್. Running away? Really? ಯಾ ರನ್ನಿಂಗ್ ಅವೇ. My lord, surprising! The real adventure begins. Samuel, where are we going? Where is the final ಐ ಡೋಂಟ್ ನೋ, destination? ನನ್ಗೇನು ಗೊತ್ತಾಗ್ತಿಲ್ಲ ಆನಿ. Anywhere in the world. I don't care. ಸಂತೋಷಕ್ಕೆ ನನಗಿನ್ನ ಕೂತ್ಕೊಳ್ಳಕ್ಕೆ ಆಗ್ತಾ ಇಲ್ಲ. ಆನಿ, The real ಕೆಳಗಡೆ happiness. ಇಳಿ ಆನಿ. Hallelujah, praise the Lord. Oh, praise the Lord. ನನ್ನ ಅಣ್ಣನ್ನ ಮತ್ತೆ ಯಾಮಾರಿಸಿದ್ದಾನೆ ತರಲೆ ನನ್ನ ಮಗ. ನಾನು ಒಂದ್ ಕೈ ನೋಡೇ ಬಿಡ್ತೀನಿ. ಅವನ್ನ ಮಾತ್ರ ಸುಮ್ಮನೆ ಬಿಡಲ್ಲ. ನೋಡ್ತಾ ಇರು. ನಡೆಯೋ ಕ್ರಿಸ್ಟಿ, ತೆಗೆ ಗಾಡಿನ. ನಾವು ಎಂಪಿನ ಹೋಗಿ ಮೀಟ್ ಮಾಡೋಣ. ಅದೇನಾಗುತ್ತೆ ನೋಡೇ ಬಿಡ್ತೀನಿ. ನಡಿ. ನೀವ್ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನಮ್ಮ ಹುಡುಗನ್ ಕಿಡ್ನಾಪ್ ಮಾಡಿದ್ದಾರೆ ಅಂತ ಹುಡುಗಿಯವ್ರ ಮನೆಯವ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ರೆ ಆಯ್ತು. ಉಳಿದಿದ್ದು ನಾನು ನೋಡ್ಕೊಳ್ತೀನಿ. ನಾವು ಪೊಲೀಸ್ನ ಇಟ್ಕೊಂಡು ಏನೋ ಒಂದು ಮಾಡೋಣ. ನಮ್ಮ ಗೌರವಕ್ಕೆ ಸಂಬಂಧಪಟ್ಟ ವಿಷಯ ಅಲ್ವಾ ಇದು? ಅಲ್ಲ, ಅವ್ರು ಊರ್ಗ್ ಹೋಗೋದಕ್ಕೆ ಅವಕಾಶ ಇದೆಯಲ್ಲ, ಹಂಗಂತ ನನ್ಗನ್ನಿಸ್ತಿದೆ. ಹಾಗಾದ್ರೆ ಊರಲ್ಲೂ ಒಂದು ಕಂಪ್ಲೇಂಟ್ ಕೊಡು. ಆ, ಮಾರ್ಕ್, ಇದನ್ನ ಸೀರಿಯಸ್ ಆಗಿ ಹೇಳ್ತಾ ಇದ್ಯಾ ತಾನೇ ನೀನು? ನಿನಗ್ಯಾಕೆ ಇಷ್ಟೊಂದು ಅನುಮಾನ ಇದ್ರಲ್ಲಿ? ನೀವೆಲ್ಲ ಧೈರ್ಯವಾಗಿ ಹೊರಡಿ. ಇಂಥದಕ್ಕೆ ಅಲ್ವಾ ನಾನು MP ಆಗಿ ಇಲ್ಲಿ ಕೂತಿರೋದು. ಜನಸೇವೆನೇ ಅಲ್ವಾ ನನ್ನ ಜೀವನದ ಗುರಿ. ಇವರು ಊರಿಗೆ ಬಂದಿದ್ ಗೊತ್ತಾಗಿ ಸ್ಯಾಮ್ಯುಯಲ್ ಅವರಪ್ಪ ಹುಡುಗಿ ಮನೆಯವ್ರ ಮೇಲೆ ಕ್ರಿಮಿನಲ್ ಕೇಸನ್ನ ಫೈಲ್ ಮಾಡಿ ಡೆಲ್ಲಿಂದ ಎಲ್ಲಾ ಫೋನ್ ಮಾಡಿಸಿ ಇಲ್ಲಿರೋ ಲೋಕಲ್ ಪೊಲೀಸನ್ನ ಅವ್ರ ಹಿಂದೆ ಬೀಳೋಂಗೆ ಮಾಡಿದ್ದಾರೆ. ಆಮೇಲೆ ಇನ್ನೇನು, ನಾಯಿ ಬೊಗಳ್ತಿದ್ದ ಸೌಂಡ್ ಅನ್ನ ಕೇಳಿ ನಾನು ಎದ್ದಾಗ ಹುಡುಗಿ ನಮ್ಮ ಮನೆ ಮುಂದೆ ನಿಂತಿದ್ದಾರೆ. ನೀವು ನೇರವಾಗಿ ಹೋಗಿ ಲಾಯರ್ ಸನ್ನಿ ಅವರನ್ನ ಭೇಟಿ ಮಾಡಿ ಎಲ್ಲಾ ಮಾಡ್ಕೊಡ್ತಾರಂತ ಯೋಗಾನಂದ್ ಸರ್ ಇವ್ರಿಗೆ ಫೋನ್ ಮಾಡಿ ಕಳ್ಸಿರೋದು. ಏನೇ ಆದ್ರೂ ಪರಿಶುದ್ಧಾತ್ಮ ನೇರವಾಗಿ ದರ್ಶನ ಕೊಟ್ಟಿರೋ ಹುಡುಗ, ಒಂದು ಹುಡುಗಿ ಜೊತೆ, ಅದು ಒಬ್ಬನೇ. ಏನೋ ಜೋಯ್, ಇಷ್ಟೆಲ್ಲ ಆದ್ಮೇಲೆ ನೀನು ಕೈ ಕೊಟ್ರೆ ಇವ್ರನ್ನ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗ್ಬೇಕಾಗಿರೋ ಫೈಲು ಆ ಯೋಗಾನಂದ್ ಸರ್ ಟೇಬಲ್ ಮೇಲೆ ಹಂಗೆ ಬಿದ್ದಿದೆ. ನೀನ್ ಯೋಚನೆ ಮಾಡ್ಬೇಡ, ನಿನಗ್ ನಾನಿದ್ದೀನಿ. ಈ ಹುಡುಗಿ ಏನೇನೋ ಹೇಳಿ ಹೆದರ್ಸ್ಬಿಟ್ರು, ಅದಕ್ಕೆ ನಿನಗೆ ಫೋನ್ ಮಾಡಿ ರಾತ್ರಿನೇ ಕರೆಸ್ಕೊಂಡೆ. ಈಗ ವಿಷಯ ಏನು ಅಂತ ನಂಗೆ ಸ್ವಲ್ಪ ಗೊತ್ತಾಯ್ತು. ಈಗ ಏನ್ ಬೇಕಾದ್ರೂ ಆಗ್ಲಿ, ನೋಡ್ಕೊಳ್ಳೋಣ. ಆಗ್ಲೇ ಬೆಳಗಾಗೋದಕ್ಕೆ ಬಂತು. ನೀನು ಹೊರಡು. ರಾಣಿ ಏನಾದ್ರೂ ಈಗ ಎದ್ಬಿಟ್ರೆ ಹುಡ್ಕೊಂಡೇ ಬಂದ್ಬಿಡ್ತಾಳೆ. ನಡಿ. ನೀನೇ ಕಣೋ ನಿಜವಾದ ಫ್ರೆಂಡು. If the spirit of the Lord is in my soul, like David and sinner I will play. If the spirit of the Lord is in my soul, like David and sinner I will play. I will pray, like David and sinner I will pray. I will pray, like David and sinner I will pray. If the spirit of the Lord is in my soul, like David and sinner I'll pray. I will sing like. Good morning, Uncle. Praise the Lord, Anna. ಗುಡ್ ಮಾರ್ನಿಂಗ್ ಅಂಡ್ ಪ್ರೆಸ್ ದ ಲಾರ್ಡ್ ಫ್ರೆಂಡ್ಸ್. ಅಪ್ಪ, ಆಗ್ಲೇ ಫ್ರೆಂಡ್ಸ್ ಆಗ್ಬಿಟ್ಟಿದ್ದಾರೆ ಇವ್ರ ಜೊತೆಗೆ. ಇವ್ರು ಯಾರು ಅಂತ ಗೊತ್ತಾ? ಓ, ಆಗ್ಲೇ ನಿಮ್ಗೆಲ್ಲ ಗೊತ್ತಾಗಿದ್ಯಾ? ಬನ್ನಿ, ಇನ್ನೂ ಸ್ವಲ್ಪ ಇದೆ, ಆಮೇಲೆ ಪಪ್ಪ ಹೇಳ್ಕೊಡ್ತಾರೆ. ನೀವು ಬಚ್ಚಿಟ್ಕೊಂಡಿರೋದು ಸ್ವಲ್ಪ ಸೌಂಡ್ ಕಮ್ಮಿ ಮಾಡ್ಕೊಳ್ಳಿ. ಬಾಗ್ಲಾಕೊಳ್ಳಿ. ಡೆಲ್ಲಿನಲ್ಲಿ ಸಕರಿ ಅಂಕಲ್ ಫ್ರೆಂಡು ಚರಣ್ ಇದ್ದಾರಲ್ಲ, ಅವ್ರ ಮಗಳು ಆನಿ ಅಕ್ಕ. ಆನಿ ಅಕ್ಕನ್ನ ಮದುವೆ ಮಾಡ್ಕೊಳ್ತಿರೋದೇ ಶ್ಯಾಮಣ್ಣ. ಚರಣ್ ಅಂಕಲ್ಗೆ ಶ್ಯಾಮ್ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಒಂದ್ ವಿಷಯ ಇದೆ, ಸ್ವಲ್ಪ ರಿಸ್ಕ್ ಇರೋ ವಿಷಯನೇ. ಅದೇನು ಅಂತ ಗೊತ್ತಾ?
ಇವರಿಬ್ರು ಕೂಡ ಒಂದು ಆಟದಲ್ಲಿ ಗೆಲ್ಲಬೇಕು. ಆಗಷ್ಟೇ ಇವರಿಗೆ ಚರಣ್ ಅಂಕಲ್ ಮದುವೆ ಮಾಡ್ಕೊಡೋದು. ಅದಕ್ಕೋಸ್ಕರನೇ ಇವರು ಚರಣ್ ಅಂಕಲ್ ಸೇರಿ ಕಳ್ಳ ಪೊಲೀಸ್ ಆಟ ಆಡ್ತಿದ್ದಾರೆ. ಹಾ, ಮೈ ಗುಡ್ ಗರ್ಲ್. ಆಟದಲ್ಲಿ ಗೆದ್ರೆ ಇವರಿಬ್ರಿಗೂ ಮದುವೆ ಮಾಡಿಕೊಟ್ಟು ಒಂದು BMW ಕಾರೂ ಕೊಡಿಸ್ತಾರೆ. ಅದೇ ಒಪ್ಪಂದ. ಆದರೆ ಸೋತ್ರೆ ಮದುವೆನೂ ಇಲ್ಲ, ಕಾರೂ ಇಲ್ಲ. ಮತ್ ನಾವೀಗ ಅವ್ರನ್ನ ಗೆಲ್ಸ್ಬೇಕಲ್ವಾ? ಹಾಗಾದ್ರೆ ನಾವು ಅವ್ರನ್ನ ಗೆಲ್ಸಕ್ಕೆ ಅವ್ರು ನಮ್ಮ ಮನೇಲಿ ಉಳ್ಕೊಂಡಿರೋದ್ನ ಯಾರಿಗೂ ಹೇಳ್ಬಾರ್ದು. ಸುಮ್ನೆ ಹೇಳಿದ್ರೆ ಆಗಲ್ಲ. ಪಪ್ಪನ್ ತಲೆ ಮೇಲೆ ಕೈ ಇಟ್ಟು ಹೇಳಿ. ಓಕೆ, ಬಾಯ್. ಹಾ, ಇಷ್ಟು ಬೇಗ ಸ್ಕೂಲಿಗೆ ಟೈಮ್ ಆಯ್ತಾ? ಹಾ, ಏನದು? ನಾನು ಹೇಳಲ್ಲ, ಬೇಗ ಬನ್ನಿ. ಆಮೇಲೆ ಅಯ್ಯೋ, ಅನ್ಯಾಯ ಆಗೋಯ್ತಲ್ಲ ಮಕ್ಕಳೇ. ನೋಡು ಎಬೆಲ್, ಕಮ್ ಹಿಯರ್. ಆಗ್ಲೇ ಅಲ್ಲಿ ಏನೋ ಶಬ್ದ ಕೇಳಿಸ್ತಲ್ಲ. ಜೋಯ್ ಅವ್ರೆ. ಏನೋ? ಏನದು ಜಯ? ರೂಮ್ ಒಳಗೆ ಏನೋ ಶಬ್ದ ಕೇಳಿಸ್ತಿದೆ. ಯಾರದು? ನಿಮ್ಮಪ್ಪ ಜೋಸೆಫ್. ನಿನ್ಗೇನ್ ಬೇಕು? ನನಗ್ ಗೊತ್ತಿಲ್ಲದೆ ಒಳಗೆ ಯಾರು ಸೇರ್ಕೋತಾರೆ? ನನಗಿರೋ ಸಣ್ಣ ಅನುಮಾನಕ್ಕೆ ನಮ್ಮಪ್ಪನೆಲ್ಲ ಯಾಕೆ ಹೇಳಿದ್ಯಾ? ನೀನಿಲ್ಲಿ ಸುಮ್ನೆ ತಿರ್ಗಾಡ್ಕೊಂಡಿರೋದ್ ಬಿಟ್ಟು ತೋಟಕ್ಕೆ ಹೋಗು. ಸುಮ್ನೆ ಕೂತ್ಕೊಡ. ಜಾಕೋಬ್. ಏನು ಹೇಳಿ ಜಾಯ್? ನಿನ್ಗಾಗ್ಲೇ ಏನು ಹೇಳೋದ್ ಮರ್ತೆ. ನೀನ್ ಸ್ವಲ್ಪ ಕೊಯಮತ್ತೂರಿಗೆ ಹೋಗ್ಬೇಕು. ನಾನ್ಸೇ ಪಾಲತ್ರ ಹೋಗಿ ಟ್ಯಾಕ್ಸ್ ಪೇಪರ್ ಎಲ್ಲ ಸರಿ ಮಾಡಿಸ್ಬೇಕು. ಅದ್ರಲ್ಲಿ ತುಂಬಾನೇ ಮಿಸ್ಟೇಕ್ಸ್ ಇದೆ. 2 ದಿವಸ ಅಲ್ಲಿ ಇದ್ರೂ ಪರವಾಗಿಲ್ಲ, ಎಲ್ಲ ಸರಿ ಮಾಡ್ಕೊಂಡೇ ಬರ್ಬೇಕು. ನಾನ್ ಫೋನ್ ಮಾಡ್ತೀನಿ ಬಿಡು. ಅಯ್ಯೋ ಜಾಯ್, ನೀನ್ ಏನು ಮಾತಾಡ್ಬೇಡಪ್ಪ, ನಾನು ಹೇಳದಷ್ಟೇ ಕೇಳ್ ಸಾಕು. ನಾನ್ಸೆ, ನಾನ್ ಜಾಕೋಬ್ನ ಕೊಯಮತ್ತೂರಿಗೆ ಕಳಿಸ್ತಾ ಇದ್ದೀನಿ ಪಾಲ್ನ ಮೀಟ್ ಮಾಡೋದಕ್ಕೆ, ಟ್ಯಾಕ್ಸ್ ವಿಚಾರಕ್ಕೆ. ಅವನಿಗೆ ಹೊರಡೋದಕ್ಕೆ ದುಡ್ಡು ಕೊಟ್ಬಿಡು. ಗೊತ್ತಾಯ್ತಾ? ಟಾಟಾ. ಅಕ್ಕ, ಏನಕ್ಕ ಅದು ರೂಮಲ್ಲಿ ಶಬ್ದ? ಒಳ್ಳೆ ಸ್ಮೆಲ್ ಬೇರೆ ಬರ್ತಿದೆ. ಯಾರಿದ್ದಾರೆ? ನಿನಗ್ ಸುಮ್ನೆ ಅನ್ಸಿರ್ಬೇಕು. ಸುಮ್ನೆ ಹೀಗೆ ಓಡಾಡ್ಕೊಂಡಿದ್ದೆ. ಜೇಕಬ್, ನೀನ್ ಕೊಯಮತ್ತೂರ್ ಹೋಗೋದ್ ನೋಡು. ನಾನ್ ಒಳಗ್ ಹೋಗ್ ದುಡ್ಡು ಮತ್ತೆ ಪೇಪರ್ಸ್ ತಗೊಂಡ್ ಬರ್ತೀನಿ. ಹಾಗಾದ್ರೆ ಕಾರ್ ತೊಳಿಯೋದ್ ಬೇಡವಾ? ಇವತ್ತೇನ್ ತೊಳಿಯೋದ್ ಬೇಡ. ಒಂದ್ ದಿವಸ ತೊಳಿಲಿಲ್ಲ ಅಂದ್ರೆ ಅದಕ್ಕೇನ್ ಕಡ್ತಾ ಬರಲ್ಲ ಬಿಡು. ಈ ಚರ್ಚ್ ಇತಿಹಾಸದಲ್ಲೇ ಇದುವರೆಗೂ ನೀನ್ ಕನ್ಫೆಷನ್ಗೆ ಬಂದಿದ್ ನಾನ್ ನೋಡೇ ಇಲ್ಲ. ಇದ್ದಕ್ಕಿದ್ದಂಗೆ ಏನಾಯ್ತು ನಿನಗೆ? ಇವಾಗ ನೀನ್ ಹೀಗ ಅನಿಸ್ತಿದೆ ಅಂದ್ರೆ ಅಂತದ್ ಏನ್ ಮಾಡಿದ್ಯಾ ನೀನು? ಮೊದ್ಲೆಲ್ಲ ಮಾಡಿರೋ ಚಿಕ್ಕ ಚಿಕ್ಕ ಪಾಪನೆಲ್ಲ ಸೇರಿಸಿ ಈಗ ದೊಡ್ಡ ಪಾಪ ಮಾಡಬಹುದಾ? ಖಂಡಿತ. ನಿನಗೆ ಮಾನಸಾಂತರ ಆಗಿದೆ ಅಂತ, ನೀನು ಯಾಕೆ ದೇವರ ಶರಣದಲ್ಲಿ ಬಂದಿದೀಯಾ ಅಂತ ಕಾಣ್ತಾ ಇದೆ. ಕನ್ಫೆಷನ್ ಮನಸ್ಸು ಹಗುರ ಮಾಡ್ಕೊಳ್ಳೋಕೆ ಇದೊಂದು ಜಾಗ. ಪಾಪ ಮುಕ್ತಿಗೆ ಇದಕ್ಕಿಂತ ಬೇರೆ ಔಷಧಿ ಇನ್ನೇನಿರುತ್ತೆ? ಫಾದರ್, ನಮ್ ಸನ್ನಿ. ಹಲೋ, ಏನ್ ಸನ್ನಿ? ನಾನಿಲ್ಲಿ ಚರ್ಚಿಗೆ ಬಂದಿದ್ದೀನಿ, ಆಮೇಲೆ ಫೋನ್ ಮಾಡ್ತೀನಿ. ಹಾ, ಮೊದಲು ನಾನು ಹೇಳೋದ್ನ ಕೇಳು. ನಾನು ಮಾಡ್ತೀನಂತ ಹೇಳ್ದೆ ತಾನೆ? ಇಲ್ಲಿ ಫಾದರ್ ವೆಯ್ಟ್ ಮಾಡ್ತಾ ಇದ್ದಾರೆ ಆಗ್ಲಿಂದ. ಇರಪ್ಪ, ಮಾಡ್ತೀನಿ. ನನಗ್ ಬೇರೆ ಕೆಲಸ ಇದೆ, ಜಲ್ದಿ ಶುರು ಮಾಡೋ. ಸರಿ ಸರಿ. ಫಾದರ್, ನಾನು ನಮ್ಮ ಮನೇಲಿ ಇಬ್ಬರನ್ನ ಬಚ್ಚಿಟ್ಟಿದ್ದೀನಿ. ಗಾಬರಿ ಆಗ್ಬೇಡಿ. ಅವರು ಕಳ್ಳರು ಕೊಲೆಗಾರರೇನಲ್ಲ. ಒಂದು ಹುಡುಗ ಒಂದು ಹುಡುಗಿ, ಬರೀ ಪ್ರೇಮಿಗಳಷ್ಟೇ. ಇನ್ನೇನ್ ನೀನ್ ಹೇಳ್ಬೇಡ, ನನ್ಗೆಲ್ಲ ಅರ್ಥ ಆಯ್ತು. ಎಂತ ಕೆಲ್ಸ ಜಾಯ್ ನೀನ್ ಮಾಡಿರೋದು? ಆ ಹುಡುಗನ ಅಪ್ಪನೇ ಇಲ್ಲಿಗೆ ಬಂದಿದ್ರು, ಹುಚ್ಚುನ್ ತರ ತಿರುಗ್ತಿದ್ದಾರೆ. ಇದೆಲ್ಲ ನಿನಗ್ ಬೇಕಾಗಿತ್ತಾ? ನನಗ್ ಭಯ ಆಗ್ತಿದೆ ದೇವ್ರೆ. ಅದಕ್ಕೆ ನೀವ್ಯಾಕೆ ಹೆದರ್ತಾ ಇದ್ದೀರಿ? ಒಂದ್ ವೇಳೆ ಅವ್ರು ಇಲ್ಲಿಗೆ ಬಂದ್ ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಗೆ ಹೇಳೋದು? ನಾನೊಬ್ಬ ಫಾದರ್ ಅಲ್ವಾ? ಕನ್ಫೆಷನಲ್ಲಿ ಹೇಳಿದ್ ಯಾವುದು ಹೊರಗೆ ಹೇಳಂಗಿಲ್ಲ. ಅದೆಲ್ಲ ದೇವರಿಗೆ ಇಷ್ಟ ಆಗಲ್ಲ. ಜೀಸಸ್ಸಿಗೆ ಕೊಟ್ಟಿರೋ ಶಿಕ್ಷೆಗಿಂತನೂ ನೀನ್ ಕೊಡ್ತಾ ಇರೋ ಶಿಕ್ಷೆ ತುಂಬಾ ಜಾಸ್ತಿ ಇದೆ.
ನಾನೀಗ ಏನು ಮಾಡ್ಲಿ ದೇವ್ರೆ, ನೀನೇ ಹೇಳು.